ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಪಿಹಳ್ಳಿಯ ಸಾಲಗಾರ ಕ್ಷೇತ್ರ ಮತ್ತು ಸಾಲಗಾರ ಅಲ್ಲದ ಕ್ಷೇತ್ರಕ್ಕೆ ಚುನಾವಣೆಯು ನಡೆಯಿತು. ಅರಮಣ ಸಾಲಗಾರರ ಅಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿದ ನಟೇಶ್ ಚಂದ್ರ ಅವರು ನಮ್ಮ ರಣಬೇರಿ ಜೊತೆ ತಮ್ಮ ಗೆಲುವಿನ 2 ಅಂತರದ ಮತದಿಂದ ಗೆದ್ದ ಸಿಹಿಯನ್ನು ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೆ. ಪ್ಲಸ್ ಅದರಲ್ಲಿ ನನಗೆ 257 ಓಟ್ ಬಂದು, ನನ್ನ ಪ್ರತಿಸ್ಪರ್ಧಿಗೆ 255 ಬಂದು 10 ರಿಜೆಕ್ಟ್ ಆಗಿ ನಾನು 2 ಓಟಿಂದ ಜೈಬೇರಿ ಬರ್ಸಿದ್ದೀನಿ. ಸರ್, ಈಗ ನಿಮ್ಮ ಗೆದ್ದಿದ್ದೀರಾ ಈಗ? ಹಾಂ ಸರ್. ಮುಂದಿನ ಏನು ಯೋಜನೆ ಇಟ್ಕೊಂಡಿದ್ದಾರೆ ಸರ್? ಏನಿಲ್ಲ, ನಾನು ಕೋಆಪರೇಟಿವಲ್ಲಿ ಆ್ಯಕ್ಚುಲಿ ಒಂದು ಇದೇ ಮೊದಲನೇ ಬಾರಿನಾ? ಇಲ್ಲ, ಮೊದಲನೇ ಬಾರಿ ವಿನ್ ಆಗಿರೋದು. ನಾನು 15 ವರ್ಷ ಒಂದು ಡೈರಿ ಸೆಕ್ರೆಟರಿ ಆಗಿದ್ದೆ. ಮತ್ತು ನಾನು ಆ್ಯಕ್ಚುಲಿ ಡಿಗ್ರಿ ಮಾಡಿಕೊಂಡು ಜನರಲ್ ಡಿಪ್ಲೊಮಾ ಇನ್ ಕೋಆಪರೇಷನ್ GDC ಎಲ್ಲ ಕಂಪ್ಲೀಟ್ ಮುಗಿಸಿ, ಡಿಗ್ರಿ ಎಲ್ಲ ಮುಗಿಸಿ ಆಮೇಲೆ ನಾನು ಇದಕ್ಕೆ ನಮ್ಮ ತಂದೆ ಫೌಂಡರು ಆ್ಯಕ್ಚುಲಿ ಡೈರಿ ಮತ್ತು ಸೊಸೈಟಿಗೆ. ಅದಕ್ಕೋಸ್ಕರ ಎಲ್ಲರೂ ಸೇರಿ ಒಗ್ಗಟ್ಟಿಂದ ನಾನು ನಿಲ್ಲಿಸಿ ಗೆಲ್ಲಿಸ್ಕೊಟ್ರು ಸರ್. ಮುಂದೆ ರೈತರಿಗೆ ಏನಾದ್ರು ಒಳ್ಳೇದು ಮಾಡ್ತಾರೆ? ಇಲ್ಲ, ಅಲ್ಲಿ ಏನು ಅಕೌಂಟ್ಸ್ ಏನೈತೆ, ಅಲ್ಲಿ ಇನ್ಸೂರೆನ್ಸ್ ಏನು ಸಿಗ್ತದೆ, ಪ್ಲಸ್ ಫರ್ಟಿಲೈಸರಲ್ಲಿ ಅದೆಲ್ಲ ನಾನು MRP ರೇಟಲ್ಲೇ ಕೊಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಸರ್. ರೇಷನ್ ಕಾರ್ಡು ಸರಿ ಸರ್, ಓಕೆ. BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾದ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸಿದ ರೇಣುಕರವರು ತಮ್ಮ ಗೆಲುವಿನ ಅನಿಸಿಕೆಯನ್ನು ನಮ್ಮ ರಣಬೇರಿ ನ್ಯೂಸ್ ಜೊತೆ ಹಂಚಿಕೊಂಡರು. ಮೈತ್ರಿ ಮಹಿಳಾ ಮೀಸಲಾತಿ ಸಂಘದ ವತಿಯಿಂದ ಜನರು ನನಗೆ ಆದಷ್ಟು ಸಪೋರ್ಟ್ ಕೊಟ್ಟು ಗೆಲ್ಸಿದ್ದಾರೆ. ತುಂಬಾ ಖುಷಿ ಆಯ್ತು. ನಮ್ಮ ಕೈಲಾದಂತ ಸಹಾಯನ ನಾನು ಮಾಡ್ತೀನಿ. ಇದರಲ್ಲಿ ಎರಡೊಂದಿಲ್ಲ ಸರ್. ಎಷ್ಟು ಓಟಿಂದ ಗೆದ್ರಿ ಮೇಡಮ್? 390 ಓಟು ಲೀಡಲ್ಲಿ ಬಂದಿದೆ. 390. ಮತ್ತೆ ಏನು ಕೆಲಸ ಮಾಡಬೇಕು ಅಂತಿದ್ದೀರಿ? ಗೆದ್ದಿದ್ದೀರಾ? ರೈತರುಗಳಿಗೆ ಏನು ಮಾಡ್ತೀರಿ? ಇನ್ಶೂರೆನ್ಸ್ ಅಲ್ಲಿ ಏನೇನು ರಸಗೊಬ್ಬರಗಳದ್ದು ಎಲ್ಲ ಮಾಹಿತಿನೂ ತಿಳ್ಕೊಂಡು ಎಲ್ಲನೂ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಸಾಲಗಾರರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶ್ರೀಕಂಠೇಗೌಡ ಅವರು ತಮ್ಮ ಗೆಲುವಿನ ಬಗ್ಗೆ ನಮ್ಮ ರಣಬೇರಿ ನ್ಯೂಸ್ ಜೊತೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಸೊಸೈಟಿಯಿಂದ ನಾವು ಸಾಲಗಾರ ಕ್ಷೇತ್ರದಿಂದ ಸ್ಪರ್ಧಿಸಿದ್ದು. ನಮಗೆ ಜಯಶ್ರೀರಾಗಿ ಗೆಲ್ಸ್ಕೊಟ್ರೆ ಪಿಹಳ್ಳಿ ಅವರು ಆಗ್ಬೋದು, ಚಿಕ್ಕರಹಳ್ಳಿ ಆಗ್ಬೋದು, ಆಲ್ದಳ್ಳಿ, ದೊಡ್ಡಾರವಳ್ಳಿ, ಒಳ್ಳೆನಹಳ್ಳಿ ಕೊಪ್ಪಳ ಅಂತ 5 ಕ್ಷೇತ್ರದಿಂದನೂ ನಮ್ಮನ್ನ ಸ್ಪರ್ಧೆಯಿಂದ ಗೆಲುವು ಸಾಧಿಸಿದ್ದಾರೆ. ಎಷ್ಟು ಓಟಿಂದ ಗೆದ್ರಿ? 377 ಓಟು ಗೆದ್ದಿದ್ದೀವಿ. ಗೆದ್ದಿದ್ದೀರಾ? ರೈತರುಗಳಿಗೆ ಏನಾದರೂ ಇನ್ಶೂರೆನ್ಸ್ ಮಾಡಿಸ್ಕೊಡೋದಾಗಲಿ, ಸಬ್ಸಿಡಿಗಳು ಇದಾಗಲಿ ಅಲ್ಲಿ ಬರುವಂಥ ಸವಲತ್ತುಗಳನ್ನ ನಮ್ಮ ರೈತರಿಗೆ ತುಂಬ ಹೃದಯದಿಂದ ಅವ್ರಿಗೆ ಸವಲತ್ತುಗಳನ್ನ ಒದಗಿಸ್ಕೊಡೋಕೆ ಪ್ರಯತ್ನ ಪಡ್ತೀವಿ. ಇನ್ಶೂರೆನ್ಸ್ ಮಾಡಿಸ್ತೀವಿ, ಆರೋಗ್ಯ ವಿಮೆನೂ ಮಾಡಿಸ್ತೀವಿ, ಯಶಸ್ವಿನಿ ಎಲ್ಲನೂ ಮಾಡಿಸ್ಕೊಟ್ಟು ಜನಗಳಿಗೆ ಒಳ್ಳೇದಾಗಲಿ ಅಂತ ತರಿಸ್ತೀವಿ. ರಸಗೊಬ್ಬರದನ್ನು ಈಗೆಲ್ಲ ಏನು ಇದು ಮಾಡಿದ್ರೆ ನೋಡ್ಕೊಂತ ಎಷ್ಟು ರೇಟ್ ಇರುತ್ತೆ ನೋಡಿ ಸಾಧ್ಯವಾದಷ್ಟು ಕಮ್ಮಿ ಮಾಡಿಸ್ಕೊಡೋಕೆ ಪ್ರಯತ್ನ ಪಡ್ತೀವಿ. ಎಲ್ಲ ಟೀಮು ನಮ್ಮ ಇದೇ ಬಂದಿರೋದ್ರಿಂದ ಜನಗಳಿಗೆ ಸೇವೆ ಮಾಡೋಕ್ಕೆ ತುಂಬ ಹೃದಯದಿಂದ ಹರಿಸ್ತೀವಿ. ಅಣ್ಣ, ನಾವು ದೊಡ್ಡಳ್ಳಿಯವರು ಮಹೇಶ್ ಅಂದ್ಬಿಟ್ಟು ಈಗ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿಂದ ಪಿಹಳ್ಳಿ ಗ್ರಾಮದಿಂದ ಸೊಸೈಟಿ 5 ಊರು ಸೇರ್ತವೆ. ಎಲ್ಲ ಏನು ಮೋದಿಯವ್ರ ಕಡೆಯಿಂದ ಅನುದಾನಗಳು ಏನು ಬರ್ತವೆ ಸೊಸೈಟಿ ಅನುಭವಕ್ಕೆ ತಂದು ಎಲ್ಲನೂ ಮಾಡ್ತೀವಣ್ಣ. ಆಗುವಷ್ಟು ತಾಕತ್ತು ಇನ್ಶೂರೆನ್ಸು ಆಗಲಿ, ಒಂದು ಹೀರೆ ಮೂಟೆ ಆಗಲಿ, 10-20 ಆಗಲಿ, ಸಬ್ಸಿಡಿ ಏನೋ ಒಂದು ಮಾಡೋಣ. ಎಲ್ಲರೂ JDSದಿಂದ ಗೆದ್ದಿದ್ದಾರೆ, JDS BJPಯಿಂದ ಗೆದ್ದಿದ್ದಾರೆ. ರೈತರಿಂದನೇ ಮೈತ್ರಿ ಕೂಟ ಅಣ್ಣ, JDS BJP ಮೈತ್ರಿ. ಯಾಕಂದರೆ ಪ್ರಧಾನಿಯವರೇ ಮಾಡ್ಕೊಂತಿರೋಣ, ನಾವು ಮಾಡಿಲ್ಲ. ಪ್ರಧಾನಿಯವರು ಮಾಡಿದ್ಮೇಲೆ ನಾವು ನಿಂತ್ಕೊಂಡು ಮಾಡಿದ್ದೀವಿ. ಇವತ್ತು ಸದ್ಯಕ್ಕೆ ನಮ್ಮ 5 ಹೋಬಳಿಯವರು ಜೈ ಶ್ರೀರಾಮ್ ಮಾಡೋರೆ. ಇದನ್ನು ಉಳಿಸ್ಕೊತೀವಿ ನಾವು ಖಂಡಿತವಾಗೋಣ. ಚುನಾವಣೆಗೆ ನಿಯೋಜನೆಗೊಂಡಿದ್ದ ಚುನಾವಣಾಧಿಕಾರಿಯು ಫಲಿತಾಂಶದ ಬಗ್ಗೆ ಸಾವಿರವಾಗಿ ನಮ್ಮ ರಣಬೇರಿ ನ್ಯೂಸ್ಗೆ ಮಾಹಿತಿ ನೀಡಿದರು. ಕುಳ್ಳೇಗೌಡ ಚಿಕ್ಕಹಾರೋಹಳ್ಳಿ ಸಾಮಾನ್ಯ, ರಮೇಶ್ ಬಿನ್ ಸಿದ್ದೇಗೌಡ ಪಿಹಳ್ಳಿ ಸಾಮಾನ್ಯ, ಸಂಪುಗೌಡ ಬಿನ್ ನೀಲೇಗೌಡ ಪಿಹಳ್ಳಿ ಸಾಮಾನ್ಯ, ಶ್ರೀಕಂಠೇಗೌಡ DK ಬಿನ್ ಕರಿಗೌಡ ದೊಡ್ಡಹಾರೋಹಳ್ಳಿ ಸಾಮಾನ್ಯ, ಮುತ್ತಯ್ಯ ಬಿನ್ ಸಿದ್ದಯ್ಯ ಪಿಹಳ್ಳಿ ಪರಿಶಿಷ್ಟ ಜಾತಿ, ರೇಣುಕಾ ಕೋಂ ಶಂಕರೇಗೌಡ ಪಿಹಳ್ಳಿ ಮಹಿಳಾ ಮೀಸಲು, ಭಾಗ್ಯಮ್ಮ ಕೋಂ ಶಂಕರೇಗೌಡ ಪಿಹಳ್ಳಿ ಮಹಿಳಾ ಮೀಸಲು, ಲಿಂಗಾಚಾರಿ ಬಿನ್ ರಾಮಲಿಂಗಾಚಾರಿ ಪಿಹಳ್ಳಿ ಹಿಂದುಳಿದ ವರ್ಗ ಪ್ರವರ್ಗ A ಮೀಸಲು ಅವಿರೋಧ ಆಯ್ಕೆ, ಬೋರೇಗೌಡ
ಬೋರೇಗೌಡ ಬಿಎನ್ ಬಿನ್ ನಿಂಗೇಗೌಡ ಪಿಹಳ್ಳಿ. ಹಿಂದುಳಿದ ವರ್ಗ ಬಿ. ರವಿ ಬಿನ್ ವೆಂಕಟೇಶ್ ಆಲದಹಳ್ಳಿ ಪರಿಶಿಷ್ಟ ಪಂಗಡ ಮೀಸಲು ಅವಿರೋಧ ಆಯಿತು. ಸಾಲಗಾರರಲ್ಲದ ಕ್ಷೇತ್ರ ನಟೇಶ್ ಚಂದ್ರ ಕೆಜೆ ಬಿನ್ ಜವರೇಗೌಡ ಪಿಹಳ್ಳಿ ಸಾಮಾನ್ಯ. ನಿಮ್ಮ ಹೆಸರು ಹೇಳ್ಬಿಡಿ. ಗೆದ್ರಾ? ಯಾವುದು ಸಾಲಗಾರ ಕ್ಷೇತ್ರದಿಂದ ಎಷ್ಟು ಓಟಿಂದ ಗೆದ್ರಿ? ನಾನು 160. 160 ಬಿಡಿ. ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಶಂಭುಗೌಡರವರು ತಮ್ಮ ಗೆಲುವಿನ ಸಿಹಿಯನ್ನು ನಮ್ಮ ರಣಬೇರಿ ನ್ಯೂಸ್ ಜೊತೆ ಹಂಚಿಕೊಂಡರು. ಸಾಲಗಾರ ಕ್ಷೇತ್ರದಿಂದ ಗೆದ್ದಿದ್ದೀನಿ. ಹಾಗೂ ಪಿಹಳ್ಳಿ ಮತ್ತು ಆಲದಹಳ್ಳಿ ಮತ್ತು ಮಳವಳ್ಳಿ ಕೊಪ್ಪಲು ದೊಡ್ಡಾರಹಳ್ಳಿ. ಎಷ್ಟು ಓಟಿಂದ ಗೆದ್ರಣ್ಣ? ಕಾರೋಳಿ 408 ಓಟಿಂದ ಗೆದ್ದಿದ್ದೀನಿ. ಈಗ ಇದು ರೈತರಿಗೆ ವಿಮೆ ಎಲ್ಲ ಮಾಡಿಸ್ಕೊಡ್ತೀರಾ? ರೈತರಿಗೆಲ್ಲ ಇದು ಮಾಡಿಸ್ಕೊಡ್ಬೇಕು ಅಂತೇಳಿ ನಾನು ಈ ಸಂತೋಷ ಪಡಿಸ್ಬೇಕು ಎಲ್ಕ. ಆಮೇಲೆ ಇದು ಸರ್, ಇದು ರಸಗೊಬ್ಬರದ್ದು ಸಬ್ಸಿಡಿ ಸಬ್ಸಿಡಿ ಮಾಡಿಸ್ಕೊಡ್ಬೇಕು. ಅದು ಕೊಟ್ಟರೆ ರೈತರಿಗೆ ಹೆಲ್ಪ್ ಆಯ್ತದೆ. ಇನ್ನು ಏನು ಸಬ್ಸಿಡಿ ನೀವು ಗೆದ್ದಿದ್ದೀರಲ್ಲ, ಏನ್ ಮಾಡ್ತೀರಾ? ಸಬ್ಸಿಡಿ ಲೋನ್ಗಳು ಇರ್ತದೆ, ಅವೆಲ್ಲ ತರಿಸಿ ರೈತರಿಗೆ ಸೌಲಭ್ಯ ಮಾಡ್ಕೊಡ್ಬೇಕು. ಇವೆಲ್ಲನೇ ಸವಲತ್ತು ರೈತರಿಗೆ ಏನು ಸವಲತ್ತು ಇದೆ ಅದೆಲ್ಲನೇ ಎಲ್ಲೆಲ್ಲಿ ಏನಿದೆ ಅದೆಲ್ಲ ತರಿಸಿ ಕೊಡುವಂಥ ಸವಲತ್ತು ಮಾಡಿಕೊಡ್ಬೇಕು ಅಂತೇಳಿ ನಾನು ಇದಕ್ಕೆ ಗೆದ್ದಿದ್ದೀರಾ, ಮಾಡ್ತಿದ್ದೀನಿ. ಮಾಡ್ತಿದ್ದೀನಿ. ಸರಿ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶಂಭುಗೌಡ ಅಂತ. ಶಂಭುಗೌಡ.